ದೇವರ ಬಗ್ಗೆ ಥಿಂಕ್ ಮಾಡಿದ್ರೆ ಮಾನವ ಜನ್ಮ ದೊಡ್ಡದು, ಇಲ್ಲದೇ ಇಲ್ಲ. ಹೀಗಾಗಿ ಅಂತಹ ವ್ಯಕ್ತಿ ಅವನಿಗೆ ಮಾತ್ರ ಸಾಯೋ ಕಾಲಕ್ಕೆ ಎಲ್ಲ ಎಚ್ಚರಿಕೆ ಬರುತ್ತೆ, ಇಲ್ಲದೇ ಇರಲಿಲ್ಲ. ಅವನಿಗೆ ಆ ಅಂಗುಷ್ಟ ಮಾತ್ರದ ಪುರುಷನನ್ನು ಕರ್ಕೊಂಡು ಹೋಗ್ತಾರೆ. ಇದು 10 ಡೇಸ್ಗೆ ಮಾತ್ರ, 10 ದಿನಕ್ಕೆ ಮಾತ್ರ. ಅಂದರೆ ಒಂದು ಧರ್ಮೋದಕದ ದಿನ ಅಂತ. ಧರ್ಮೋದಕ ದಿನ ಅವತ್ತು ಇತಃಪರ ಪ್ರೇತ ಶಬ್ದೋ ನಾಸ್ತಿ ಅಂತ ಆ ಕಾರಿಕ ಅವಳಿಗೆಲ್ಲ ಹೇಳ್ತಾರೆ. ಅಲ್ಲಿವರೆಗೂ ಅದನ್ನು ಪ್ರೇತ ಪ್ರೇತ ಅಂತ ಕರೀತಾರೆ. ಅದು ಇಷ್ಟೇ ಇರುತ್ತೆ. 11ನೇ ದಿನ ಧರ್ಮೋದಕ ಎಲ್ಲ ಕೊಟ್ಟ ಮೇಲೆ ಹಸ್ತ ಮಾತ್ರ ಅಂತ ಗರುಡ ಪುರಾಣದಲ್ಲಿ ಪ್ರಮಾಣ. ಹಸ್ತ ಮಾತ್ರದ ದೇಹ ಬರುತ್ತೆ, ಅದು ಅದೇ ಥರನೇ ಇರುತ್ತೆ. ಆಗಲೂ ಕೂಡ ಈ ಜೀವನಿಗೆ ಈ ಕಡೆದೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ. ಮಕ್ಕಳು ಮರಿ ಎಲ್ಲ ವಿಷನ್ ಪೂರ ಅವನೊಬ್ಬನಿಗೆ ಒಂದು ಟಿ ವಿ ಹಾಕಿ ಬಿಟ್ಬಿಟ್ಟಿರ್ತಾರೆ ನೋಡ್ಕೊಂಡು ಹೋಗಂತ. ಅವನು ಅಲ್ಲ ಅವ್ರು ತಾನೇನೋ ಅಂದ್ಕೊಂಡಿದ್ದ ಮಕ್ಕಳನ್ನ ಅವೇನೋ ಮಾಡ್ತಿರ್ತವೆ. ಯಾರು ಆಸ್ತಿ ಡಿಸ್ಟ್ರಿಬ್ಯೂಷನ್ಗೆ ಬರೋರು ಅಸ್ಥಿ ಸಂಚಯನಕ್ಕೆ ಯಾರೂ ಬರೋಲ್ಲ. ನೀನೇ ಜಾಸ್ತಿ ತೊಗೊಂಡಿಯಲ್ಲ, ನೀನೇ ಮಾಡು. ಆಗ ನಿಜವಾದ ಮಕ್ಕಳ ಬಂಡವಾಳ ಗೊತ್ತಾಗುತ್ತೆ. ಹೋ ಅಂತ ಅಳ್ತಾನೆ, ಈ ಟಿ ವಿ ಆಫ್ ಮಾಡಿ ಅಂತಾನೆ. ಇಲ್ಲ ನೋಡಲೇಬೇಕು. ಈ ಸೀರಿಯಲ್ ಆದರೆ ಬೇಕಾದ್ರೆ ನೋಡ್ಬೋದು, ಬೇಡದೆ ಬಿಡ್ಬೋದು. ಇದು ಸೀರಿಯಲ್ ಅಲ್ಲ, ಸೀರಿಯಸ್ನೆಸ್ ಆಗಿ ನೋಡ್ಬೇಕು. ನಾವೇ ನೋಡಬೇಕಿದು, ನಮ್ಮದೇ ಸೀರಿಯಲ್, ನಮ್ಮದೇ. ನಾವು ಇಲ್ಲ ಹ್ಞೂ ಅಂತ ಏನು ಅನ್ನೋ ಹಾಗಿಲ್ಲ. ಅದರಿಂದ ಎಲ್ಲ ತೋರಿಸ್ತಾ ಇರ್ತಾರೆ. ಹೆಂಡತಿ ಹೇಗೆ, ಮಕ್ಕಳು ಹೇಗೆ, ಗಂಡ ಹೇಗೆ, ಮಲ್ಟಿಪಲ್ ಸ್ಕ್ರೀನ್ಸ್ ಎಲ್ಲ ಏಕಕಾಲಕ್ಕೆ ನೋಡ್ತಾ ಇರಬೇಕು. ಅವನು ನೋಡ್ತಾ ಅವನ್ನ. ಆದರೂ ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಯೋಗ ಏನೋ ಪರವಾಗಿಲ್ಲ ನಮ್ಮೂರು, ಅಯ್ಯೋ ಪರವಾಗಿಲ್ಲ ನಮ್ಮೂರು ಅಂದ್ಕೊಂಡು ಈ ಕಡೆನೇ ನೋಡ್ತಿರ್ತಾನೆ.